ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸ್ವಯಂ ಕೃಷಿ. ಥ್ಯಾಂಕ್ ಯು. ಈ ಫಿಲ್ಮಿನ ಡೈರೆಕ್ಟರ್ ವೀರೇಂದ್ರ ಬಾಬು, ರೈಟರ್ ವೀರೇಂದ್ರ ಬಾಬು, ಪ್ರೊಡ್ಯೂಸರ್ ವೀರೇಂದ್ರ ಬಾಬು, ಹೀರೋ ವೀರೇಂದ್ರ ಬಾಬು, ಕೊನೆಗೆ ಈ ಫಿಲ್ಮಿಂದ ಹಣ ಹೆಚ್ಚಿದ್ ಕೂಡ ವೀರೇಂದ್ರ ಬಾಬು. ಯಾರಪ್ಪ ನೀನ್ ಹೆತ್ತೋಳು? ಈ ಫಿಲ್ಮ್ ನಾಗ ನಮ್ಮ ಹೀರೋ ಹಳ್ಳಿಂದ ಬಂದು ಬಿಸ್ನೆಸ್ ಮಾಡಿ ಇಡೀ ಕರ್ನಾಟಕನ ಚೇಂಜ್ ಮಾಡ್ಬಿಡ್ತಾನ. ಆದ್ರೆ ಏನ್ ಮಾಡೋದು, ಅಣ್ಣನ್ ಕೈಲೇ ತನ್ನ ವಾಯ್ಸ್ ಚೇಂಜ್ ಮಾಡ್ಕೊಳಕ್ ಆಗ್ಲಿಲ್ಲ. ನಿಮ್ ಲೆಕ್ಕಾಚಾರದಲ್ಲಿ ಯೋಗ್ಯತೆ ಅಂದ್ರೆ ಏನ್ ಹೇಳ್ತಿದ್ದೀರೋ ಅದನ್ನ ಗಳಿಸ್ಕೊಂಡ್ ಮತ್ತೆ ಬರ್ತೀನಿ. ಅಣ್ಣ ಈ ತರ ಆವಾಜ್ ಹೊಡೆದ್ರ ಸಣ್ಣ ಹುಡ್ರು ಎದ್ರಲ್ಲ. ಮುರುಳಿ ಅಂಕಲ್ ಈ ಫಿಲ್ಮ್ ನ ದೇವ್ರೇ ಕಾಪಾಡ್ಬೇಕಂತ ಸ್ಟಾರ್ಟಿಂಗ್ ಪೂಜೆ ಮಾಡ್ತಾರ. ಆದ್ರ ದೇವ್ರ ಕೈಲಿ ಕೂಡ ಈ ಫಿಲ್ಮ್ ನ ಕಾಪಾಡಕ್ ಆಗ್ಲಿಲ್ಲ. ಎಲ್ಲರಿಗೂ ಒಂದಿನ ಬಂದೇ ಬರುತ್ತೆ. ಅಂಬರೀಷ್ ಅಣ್ಣನು ಈ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡ್ಯಾನ. ಅಂಬರೀಷ್ ಅಣ್ಣ ದೇವ್ರನ್ನ ಇಟ್ಟೇಳು, ನಿನಗೆ ಈ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡಕ್ ಇಷ್ಟ ಇತ್ತಾ? ಈ ಫಿಲ್ಮಿನ ಎಡಿಟರ್ ಮುಂಚೆ ಕೇಬೆ ಕೆಲಸ ಮಾಡ್ತಿದ್ದ ಅನ್ಸ್ತೈತಿ. ಯಾಕಂದ್ರೆ ಟೈಟಲ್ ತುಂಬಾ ಕರೆಂಟ್ ಓಡಿಸ್ಬಿಟ್ಟಾನ. ಫಿಲ್ಮ್ ಸ್ಟಾರ್ಟ್ ಹಾಕುದಂಗ ಅಕ್ಕ ಫೇಕ್ ಟೈಪಿಂಗ್ ಮಾಡಿ ಹೇಳ್ತಾಳ. ವರ್ಲ್ಡ್ ಟಾಪ್ ಇಂಡಸ್ಟ್ರೀಸ್ ಇರೋದು ಜಪಾನ್ ಅಲ್ಲಿ. ಟಾಪ್ ಇಂಡಸ್ಟ್ರಿಗಳಿರೋದು ಚೀನಾದಾಗ, ಜಪಾನ್ ಆಗಲ್ಲ. ಹೋಗ್ಲಿ ಬಿಡ್ರಿ, ಇಬ್ರು ಸೇಮ್ ಕಾಣಿಸ್ತಾರ. ಹೇ ಜಾಕ್, ವಾಟ್ಸ್ ಯೋರ್ ಪ್ಲಾನ್? I'll decide after global business meet, okay? ಆಮೇಲೆ ಡಿಸೈಡ್ ಮಾಡುವಂತೆ. ಫಸ್ಟ್ ಹಿಂದೆ ಹಾಕಿರೋ ಗ್ರೀನ್ ಸ್ಕ್ರೀನ್ ತೆಗಿ, ನೋಡಕ್ ಆಗ್ವಲ್ದು. ಅಕ್ಕ ಆಕ್ಚುಲಿ ಗ್ಲೋಬಲ್ ಬಿಸ್ನೆಸ್ ಮೀಟಿಗೆ ಆಸ್ಟ್ರೇಲಿಯಾಕ್ ಬಂದಾಳ. ಬಟ್ 2011 ಗ್ಲೋಬಲ್ ಬಿಸ್ನೆಸ್ ಮೀಟ್ ನಡೆದದ್ದು ಇಟಲಿಯಾಗ. ಹೋಗ್ಲಿ ಬಿಡ್ರಿ, ಇಲ್ಲಿ ಬಂದ್ರ ಹೇರ್ ಸ್ಟೈಲ್ ನೋಡ್ತಿದ್ರ, ಇದು ಬಿಸ್ನೆಸ್ ಮೀಟಿಂಗ್ ತರ ಅಲ್ಲ, ಚಪ್ರಿಗಳ ಮೀಟಿಂಗ್ಸ್ ತರ ಕಾಣಿಸಕತೈತಿ. ನಮ್ ಹೀರೋ ಈ ಮೀಟಿಂಗ್ ಗೆ ಬಂದಿಲ್ಲ. ಇದರಿಂದ ದಿವ್ಯ ಸಿಟ್ಟಾಕಳ. ಇಂಡಿಯನ್ಸ್ ಆರ್ ನೆವರ್ ಆನ್ ಟೈಮ್, ಯಾವಾಗ್ಲೂ ಲೇಟ್. ಮತ್ ನೀವಿಬ್ರು ಅದಕ್ಕೆ ಆಯ್ಕೆ ತಿನ್ನಕ್ ಬಂದಿರ ಇಷ್ಟ ಜಲ್ದಿ? ಇಂಡಿಯಾದಲ್ಲಿ ಸತ್ತಿರೋರ್ನೆಲ್ಲ ಲೇಟ್ ಅಂತ ಕರೀತಾರೆ. ಓಯ್ ಬಿಸ್ನೆಸ್ ಬಸವ, ಇಂಡಿಯಾದಾಗ ಅಷ್ಟ ಅಲ್ಲ, ಪ್ರಪಂಚದಾಗಿರ ಯಾವ ದೇಶದಾಗಿರೋ ಸತ್ರು ಲೇಟ್ ಅಂತಾನ ಕರೆಯೋದು. ಇನ್ನು ಇವ್ ನೋಡ್ರಿ, ಹುಡುಗಿ ಬೀಳ್ಬೋದಂತ ಕೇಳಿದ್ಕೆಲ್ಲ ಹಲ್ಕಿಸಕತಾನ. ತಾನ್ ಯಾಕ ಮೀಟಿಂಗ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂತ ಹೀರೋ ಮೆಸೇಜ್ ಕಳ್ಸಾನ. A fax message has been sent by the CEO of SK Group. ಕೈ ತೆಗಿಯೋಣ, ನಾವೇನ್ ನಿಂತ್ ಕತ್ಕೊಂಡ್ ಹೋಗಲ್ಲ. ನೀವು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ರಿ, ಹಾಡ್ ಹೇಳ್ರಿ, ಆಕ್ಟಿಂಗ್ ಮಾಡ್ರಿ, ಆದ್ರ ಕಾಮಿಡಿ ಮಾತ್ರ ಮಾಡ್ಬೇಡ್ರಿ. ಹೆಸರೇ ಹೇಳಿಲ್ಲ. ಹೇಳ್ತಾರೆ ನೆಕ್ಸ್ಟ್ ಇಯರ್ ಡೆಫಿನೆಟ್ ಆಗಿ ಹೇಳ್ತಾರೆ. ಆಕ್ಚುಲಿ ಇದು ಜೋಕ್ ಅಂತೆ, ನಾವಿಲ್ಲಿ ನಗ್ಬೇಕಂತೆ. ಬೈ ದ ವೇ ಇವನು ಗೂಗ್ಲಿ ಶರತ್ ತಮ್ಮ ಮೋಂಗ್ಲಿ ಭರತ್ ಅಂತ. ಹೀರೋ ತಾನ್ ಯಾಕೆ ಮೀಟಿಂಗ್ ಬಂದಿಲ್ಲ ಅಂತ ಲೆಟರ್ ಮೂಲಕ ಹೇಳ್ತಾನ. ಮಲ್ಗಿದ್ರೆ ಹೇಳೋದ್ ಯಾವಾಗ ಅಂತ ಕಾಯ್ತಿರ್ತೀನಿ, ಎದ್ ಕೂತ್ರೆ ನಿಲ್ಲಕ್ ನೋಡ್ತಾ ಇರ್ತೀನಿ. ಆದ್ರ ನಂದು ನಾನ್ ಎದಳಕಿನ ಮುಂಚೆನ ನಿಂತಿರ್ತತಿ. ನಮ್ ಹೀರೋ ಸ್ಪೀಚ್ ಇಂದ ಇಂಪ್ರೆಸ್ ಆಗಿ ದಿವ್ಯ ಇಂಡಿಯಾಕ ವಾಪಸ್ ಹೊಂಟಾಳ. ಅದು ಸತಿಗೂ SK ಏರ್ಲೈನ್ಸ್ ಇಂದ. ಮನಿಗ್ ಸತಿಗೂ SK ಟ್ಯಾಕ್ಸಿ ಹತ್ಕೊಂಡ ಬರ್ತಾಳ ಈಕಿ. ಅಲ್ಲ, ಅಟ್ಲೀಸ್ಟ್ ನಂಬರ್ ರಿಯಲಿಸ್ಟಿಕ್ ಆಗಿ ಬರೀರಿ. ಇದೇನಿದು 94446. ಅಕ್ಕ ಮನಿ ಬಂದ ಮೇಲೆ ಆಕಿಗೆ ಒಂದ್ ಮೇಲ್ ಬರ್ತೈತಿ. ಹೆಸರು ನೋಡ್ರಿ ಹೆಂಗ್ ಇಟ್ಕೊಂಡಾಳ, ದಿವ್ಯ ಡ್ರೀಮ್ ಗರ್ಲ್ ಅಂತೆ. ಆಕ್ಚುಲಿ ಅಕ್ಕ ಕಳ್ಸಿದ ಮೇಲಿಗೆ ನಮ್ ಹೀರೋ ರಿಪ್ಲೈ ಕೊಟ್ಟಾನ. ಬರೀ ಮೇಲಿಗೆ ರಿಪ್ಲೈ ಬಂದದ್ಕ ಅಕ್ಕ ಹೆಂಗ್ ಖುಷಿ ಪಡ್ತಾಳ ಗೊತ್ತಾ? ಅಮೆರಿಕಾದಿಂದ ಒಬಾಮಾ ಏನ ರಿಪ್ಲೈ ಮಾಡಿದ್ರ? ಇಲ್ಲಣ್ಣ, ಚಿತ್ರದುರ್ಗದಿಂದ ಒಬ್ಬವ ರಿಪ್ಲೈ ಮಾಡಿದ್ಲು. ಮಗಳು ಮೆಂಟ್ಲಾಗೇಳಂದು ಹೀರೋನ್ ಸ್ಟೋರಿನ ದಿವ್ಯ ರಪ್ಪ ಹಾಕಿ ಹೇಳ್ತಾನ. ನಮ್ ಹೀರೋ ಸ್ಯಾಂಡಲ್ವುಡ್ ಇಂದು ಕ್ರಿಯೇಟಿಂಗ್ ಸ್ಟಾರ್, ಗೊತ್ತಾಯ್ತಾ ನಿಮಗೆ? ಈ ಫಿಲ್ಮ್ ನಾಗ ಅಣ್ಣನ ಹೆಸರು ವಿಜಯ್ ಅಂತ. ಕೆಟ್ಟದಾಗಿ ಎಡಿಟ್ ಮಾಡಿರೋ ರಂಗೋಲಿ ಮೇಲೆ ಕಾಲಿಟ್ಟು ವಿಜಯ್ ಡ್ಯಾನ್ಸ್ ಮಾಡ್ತಾನ. ಜೈ ಜೈ ಗಣೇಶ, ಜೈ ಜೈ ಗಣೇಶ, ಜೈ 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 ಗಣೇಶ, ನೀ ಹಿಂಗ ನೋಡಬ್ಯಾಡ ನನ್ನ. ಸೈ ಸೈ ಗಣೇಶ, ಸೈಯಾರೆ ಗಣೇಶ. ಪಾಪ ಈ ಹುಡುಗನ್ ನೋಡ್ರಿ, ಅಣಿಮಗ ಯಾರ ಹಳ್ಳಿ ತರ ಕಾಡ್ಗೆ ಇಟ್ಬಿಟ್ಟಾರ. ಏನ್ ಸೆಕ್ಸಿ ಲುಕ್ ಕೊಡಕತ್ತೀವೋ ನಾ. ಹುಡುಗಿಯರಂತೂ ಸತ್ರ ಬಿಡು, ಇವ್ರಂತೂ ಜೋಡ್ ಎತ್ಗಳಿದ್ದಂಗ ಅದಾರ. ನೀನ್ ಕೈ ಇಳಿಸೋ ನಾ ನೋಡಕ್ ಆಗ್ವಲ್ದು. ಇದೇನಿದು ಬರೀ ಕೈ ಅಷ್ಟ ಆಯ್ ಅನ್ನಕತೈತಿ. ಸಾಂಗ್ ಮುಗಿತಿದ್ದಂಗ ನಮ್ ಹೀರೋ ಬಂದು ಒಂದ್ ಅಜ್ಜಿಗೆ ಹೆಲ್ಪ್ ಮಾಡ್ತಾನ. ನಿನ್ನಂತ ಮಗನ್ಗೆ ತಾಯಿ ಆಗ್ಬೇಕು, ಇಲ್ಲ ಬಂಜಿ ಆಗಿರ್ಬೇಕು. ಬರೀ ಚಪ್ರ ಎಳೆದಕ್ಕ ಈ ಲೆವೆಲ್ ಬಿಲ್ಡಪ್ ಕೊಡೋದು ಸರಿನಾ ಅಜ್ಜಿ? ಏನ್ ಮಾವು, ಈ ವಯಸ್ಸಲ್ಲಿ ಕೆಲಸ ಮಾಡ್ಬೇಕಾ? ಅಣ್ಣನ್ ವಾಕಿಂಗ್ ಸ್ಟೈಲು ಯಾಕ ಒಂಥರ ಐತಪ್ಪ. ಬೇರೆಯವರ ಟೈಮ್ ಕಿಂಡ್ಲ್ ಮಾಡಿ ಅವಮಾನ ಮಾಡ್ಬೇಡಿ. ನೀನೇನು ಮಾಡೋಕ್ ಸಾಧ್ಯ? ಅದಕ್ಕೆ ನೀನು ಪಟ್ನಕ್ಕೆ ಹೋಗು. ಯಾರ ಅಂಕಲ್ಗಳು ಕೊರಿತಿದ್ರ ನಾನು ಹಿಂಗ ತಲೆ ಅಲ್ಲಾಡ್ಸೋದು. ನಾನು ಇಲ್ಲೇ ಇದ್ದು ಏನಾದ್ರು ಕೆಲಸ ಮಾಡ್ಬೇಕು ಅಂತಿದೀನಿ ಮಾವ. ನೀನ್ ಇಲ್ಲೇ ಇದ್ರ ಬರೀ ಕೈ ಕೆಲಸ ಮಾಡಕ್ ಆಕೈತ ಅಷ್ಟ. ನಮ್ ವಿಜಯ್ಗೆ ಊರಾಗ ಇದ್ಕೊಂಡು ವ್ಯವಸಾಯ ಮಾಡಕ್ ಇಷ್ಟ. ಆದ್ರ ಅವ್ರ ಅಮ್ಮನ್ ಪ್ರಕಾರ ವ್ಯವಸಾಯ ಅಂದ್ರ ನೀ ಸಾಯ ನಾ ಸಾಯ ಮನೆ ಮುಂದಿ ಎಲ್ಲ ಸಾಯ ಅಂತ ಜೀವನದಾಗ ಸರಿಯಾಗಿ ಮಾಡ್ಬೇಕು ಏನಾರ ಅಂತ ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಬೆಂಗಳೂರಿಗೆ ಬರ್ತಾರ. ಈ ಕಡೆ ಸೈಡ್ ಕೋಮಲ್ನ ಇಡೀ ಏರಿಯಾದ ಅಟ್ಟಿಸ್ಕೊಂಡ್ ಬರ್ತಾರ. A few moments later. ಅವತ್ತು ಇವನ್ ಕೊಟ್ಟಿದ್ ಕ್ರೀಮ್ ಹಚ್ಚದಕ್ಕೆ ನನ್ ಫೇಸ್ ನೋಡ್ರಿ ಹೇಗಾಗಿದೆ. ಸೊ ಬೇಸಿಕಲಿ ಫೇಸ್ ಕ್ರೀಮ್ ವರ್ಕ್ ಆಗಿಲ್ಲ ಅಂತ ನೀವೆಲ್ಲರೂ ಇರೋ ಬರೋ ಕೆಲಸ ಬಿಟ್ಟು ಇವ್ನ ಅಟ್ಟಿಸ್ಕೊಂಡ್ ಬಂದ್ರಿ. No comments. No comments. ಈ ಆಂಟಿ ಎಷ್ಟು ಗ್ರೇಟ್ ಗೊತ್ತಾ? ಇಸ್ಕಂದ್ರ 500 ರೂಪಾಯಿ ಪೇಮೆಂಟ್ ಗೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡಕತ್ತಾಳ. ಹೀರೋ ಮತ್ತೆ ಅವ್ನ ಫ್ರೆಂಡಿಗೆ ಕೆಲಸ ಕೊಡ್ಸಕಂತ ಕೋಮಲ್ ಕರ್ಕೊಂಡ್ ಬರ್ತಾನ. ಆದ್ರೆ ಈ ಕಂಪ್ನಿ ಓನರ್ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನ ಮತ್ತೆ ಓನರ್ ಸತಿಗೂ ಆಗಿರ್ತಾನ. ಅದು ಓಕೆ, ಬಟ್ ಯಾವ ನಂಬಿಕೆ ಮೇಲೆ ನಿಮಗೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಡ್ಲಿ? ಆಗ್ಲೇ ಆನ್ ಇದ್ದ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಆಫ್ ಆಯ್ತು ಅಂತ ನಾನ್ ಹೆಂಗ್ ನಂಬಿದ್ನೋ ಅದ ನಂಬಿಕೆ ಮೇಲೆ ಕೆಲಸ ಕೊಡ್ನ. ಥ್ಯಾಂಕ್ ಯು. ಅಲ್ಲ, ಪಿಂಕ್ ಕಲರ್ ಫೋನ್ ಇಟ್ಕೊಂಡಿಯಲ್ಲ. ಯಾರಪ್ಪ ನೀನ್ ಹೆತ್ತೋಳು? ಕೊನೆಗೂ ನಮ್ ಹೀರೋಗ ಜಬ್ಬಯ್ಯ ಮಾರ್ಕೆಟಿಂಗ್ ಕಂಪ್ನಿಯಾಗ ಕೆಲಸ ಸಿಕ್ತತಿ. ಓಕೆನಾ? ನಮ್ ಹೀರೋ ಪ್ರಾಡಕ್ಟ್ ನ ಸೇಲ್ ಮಾಡಕಂತ ಒಂದ್ ಮನಿಗ್ ಬರ್ತಾನ. ಆದ್ರ ಈ ಆಂಟಿ ಮಗಳು ಮನಿ ಒಳಗ್ ಕುತ್ಕೊಂಡ ಹೀರೋಗ್ ಇನ್ಸಲ್ಟ್ ಮಾಡ್ಬಿಡ್ತಾಳ. ನಿನಗೆ ಎಷ್ಟು ಸಲ ಹೇಳಿದೀನಿ ಕಿಟಕಿ ನೋಡಿ ಯಾರು ಅಂತ ಕೇಳಿ ಬಾಗಿಲು ತೆಗಿ ಅಂತ.
ಬರೋರೆಲ್ಲ ನೆಂಟ್ರಲ್ಲ. ಬೇರೆಯವರ ಟೈಮ್ ಕಿಂಡ್ಲ್ ಮಾಡಿ ಅವಮಾನ ಮಾಡಬೇಡಿ. ನೆಕ್ಸ್ಟ್ ದಿನ ನಮ್ಮ ಹೀರೋ ಪ್ರಾಡಕ್ಟ್ ನ ಸೇಲ್ ಮಾಡಕಂತ ಸಂತಿಗೆ ಬಂದಿರ್ತಾನ. ಇದೇ ತರದ ತರಕಾರಣ ಹಿಂಗೈತಲ್ಲ, ಇದ ಸಂತಿಗೆ ಹೀರೋಗ್ ಇನ್ಸರ್ಟ್ ಮಾಡಿದ್ದಂತ ಆ ಹುಡುಗಿನೂ ಬಂದಿರ್ತಾಳ. ಆಕಿ ಹೆಸರು ಕಲ್ಯಾಣಿ. ಇಂತ ಫೇಕ್ ಸ್ಮೈಲ್ ನ ಇವತ್ತ ನೋಡಿದ್ ನೋಡ್ ನಾನು. ಮಗಳಿನ ಫೇಕ್ ಸ್ಮೈಲ್ ನ ನೋಡಕ್ ಆಗ್ಲಿಲ್ದಂಗ ಆಂಟಿ ಅಲ್ಲೇ ತಲೆ ತಿರುಗಿ ಬಿದ್ಬಿಡ್ತಾರ. ಆಬ್ವಿಯಸ್ಲಿ ನಮ್ ಹೀರೋ ಆಂಟಿನ ಕರ್ಕೊಂಡ್ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಬಿಲ್ಲು ಕಟ್ಟೋಕನ. ಒಂದ್ ಹುಡುಗ ಬಿಲ್ ಕಟ್ಟನ ಅಂದ್ರ ಆ ಹುಡುಗಿರ್ ಹೆಂಗ್ ಖುಷಿ ಪಡ್ತಾರ ಅಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ಬಿಲ್ ಪೇ ಮಾಡಿದ್ರ? ಈಗ ಕಲ್ಯಾಣಿಗೆ ಲವ್ ಆಗೈತಿ. ಮನೆಗೆ ಯಾವ್ದಾ ಸೇಲ್ಸ್ ಮ್ಯಾನ್ ಬಂದ್ರು ಹೀರೋನ ಬಂದ ನಂಗ ಪ್ರತಿ ಸಲ ಓಡ್ ಬರ್ತಿರ್ತಾಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನಂತರ ಸಾವಿರಾರು ಜನ ಸೇಲ್ಸ್ ಮ್ಯಾನ್ ಇರ್ತಾರೆ ಮೇಡಮ್, ಯಾರು ಅಂತ ಹೇಳಿ. ನೋಡಕ್ಕೆ ಹ್ಯಾಂಡ್ಸಮ್ ಆಗಿರ್ತಾರೆ. ಹ್ಯಾಂಡ್ಸಮ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕಲ್ಯಾಣಿ ತನ್ನ ಫ್ರೆಂಡ್ ಜೊತೆಗೆ ಬಸ್ ನ ಹೋಗ್ತಾರ. ಫ್ರೆಂಡಿನ ಬಾಯ್ ಫ್ರೆಂಡ್ ಬರ್ತಾನ. ವಾವ್. ಇವತ್ ನಿಂತ್ಕೊಂಡ್ ಚಾಕ್ಲೇಟ್ ತಿನ್ಸಕತಿ, ನಾಳೆ ನಿಂತ್ಕೊಂಡು ಅರ್ಥ ಆಯ್ತು ಅನ್ಸುತ್ತೆ. ಅಕ್ಕ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬರಕರ ಒಬ್ಬ ಕುಂಟ ಬಸ್ ಹತ್ತಕ ಒದ್ದಾಡ್ತಿರೋದನ್ನ ಈಕಿ ನೋಡ್ತಾಳ. ಇಂತ ಸಿಚುವೇಶನ್ ನನ್ನಂತ ಮತ್ತೆ ನಿಮ್ಮಂತ ದಡ್ರು ಡ್ರೈವರ್ ನ ಕೂಗಿ ಗಾಡಿ ನಿಲ್ಲಿಸ್ತಾರ. ಆದ್ರ ಅಕ್ಕ ಅತಿ ಬುದ್ಧಿವಂತೆ ಆಗಿರೋದ್ರಿಂದ ಏನ್ ಮಾಡ್ತಾಳ ಅಂತ ನೋಡ್ರಿ. ಟೆನ್ಷನ್ ತಗೋಬೇಡ್ರಿ, ನಮ್ ಹೀರೋ ಬಂದು ಕುಂಟುನ್ನ ಬಸ್ ಹತ್ಸ್ತಾನ. ನನ್ ಕಂದ ಅಲ್ಸಿಟ್ಟಿದೆ ಕುತ್ಕೋ. ನಮ್ ಜನರ ಹಣೆ ಬರನೇ ಇಷ್ಟ ನೋಡ್ರಿ. ಯಾರನ್ನ ಚಪ್ಪಾಳೆ ಹೊಡೆದ್ ಬಿಟ್ರ ಎಲ್ರು ಹೊಡೆಯಕತ್ ಬಿಡ್ತಾರ. ಕಲ್ಯಾಣಿ ವಿಜಯ್ಗೆ ಹೊಗಳಿ ಒಕ್ಕಾಳ. ಬಾಯ್. ವಿಜಯಣ್ಣ ಆನೆಸ್ಟ್ ಆಗಿ ಹೇಳ್ತೀನಿ, ಈಗೇನ್ರ ತಿರುಗಿ ನೋಡಿಲ್ಲ ಅಂದ್ರ ಬಿದ್ಲ ಅಂತಾನ ಅರ್ಥ. ನೆಕ್ಸ್ಟ್ ಒಂದು ಲವ್ ಸಾಂಗ್ ಬರ್ತೈತಿ. ಪಿಂಕ್ ಕಲರ್ ಹೆಣ್ಮಕ್ಳು ಕಲರ್ ಅಣ್ಣ, ಅರ್ಥ ಮಾಡ್ಕೇಳ್ರಿ. ನೀವೇನ ಹೇಳ್ರಿ, ಗೂಗಲ್ ಫಿಲ್ಮ್ ಇಂದ ಆ ಕಪ್ ಎಕ್ಸ್ಚೇಂಜ್ ಮಾಡೋ ಸೀನು ಈ ಫಿಲ್ಮ್ ಇಂದಾನೆ ಎತ್ತಿರೋದು. ಅಲ್ಲ ಒಂದ್ ನಿಮಿಷ ತಡೀರಿ. ಗೂಗಲ್ ಫಿಲ್ಮ್ ನಾಗ ಎಸ್ ಸರ್ ಕೂದಲನ್ನ ಸ್ಪೈಕ್ ಮಾಡ್ಕೊಂಡಿದ್ರು. ಈ ಫಿಲ್ಮ್ ನಾಗ ನಮ್ ಹೀರೋನು ಸ್ಪೈಕ್ ಮಾಡ್ಕೊಂಡನ. ಗೂಗಲ್ ಫಿಲ್ಮ್ ನಾಗ ಎಸ್ ಸರ್ ಹುಡುಗಿಗೋಸ್ಕರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರು. ಇಲ್ಲಿ ನಮ್ ಹೀರೋ ಹುಡುಗಿಗೋಸ್ಕರ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕನ. ಈ ಫಿಲ್ಮ್ ರಿಲೀಸ್ ಆಗಿದ್ದು 2011 ಬಟ್ ಗೂಗಲ್ ಫಿಲ್ಮ್ ರಿಲೀಸ್ ಆಗಿದ್ದು 2013 ಪಕ್ಕ ಅಪ್ಪ ಗೂಗಲ್ ಫಿಲ್ಮ್ ನ ಈ ಫಿಲ್ಮ್ ನೋಡೇ ಕಾಪಿ ಮಾಡ್ಯಾರ ನೋಡು. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ. ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದಾಗಕ್ ಸಾಧ್ಯನಾ? ನೆಕ್ಸ್ಟ್ ನಮ್ ಹೀರೋ ಮತ್ತೆ ಹೀರೋಯಿನ್ ಸೇರ್ಕೊಂಡು ಇಂಪಾಸಿಬಲ್ ಕೆಲಸ ಮಾಡ್ತಾರ. ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡ್ತಾರ. ರಿಯಾಲಿಟಿ ಲವರ್ಸ್ ಗಳು ಥಿಯೇಟ್ರಿಗೆ ಹೋದಾಗ ಪಾಪ್ಕಾರ್ನ್ ನೋಡ್ಕೊಂಡು ಎಬ್ದಾಗ ಪಾಪು ಬರಜಾಗ ಕೈ ಹಾಕ್ತಿರ್ತಾರ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನೆಕ್ಸ್ಟ್ ದಿನ ವಿಜಯ್ ಕಲ್ಯಾಣಿ ಮನೆಗೆ ಬರ್ತಾನ. ಪ್ಯಾಂಟ್ ನ ಇನ್ನೂ ಸ್ವಲ್ಪ ದೊಡ್ಡ ತಗೋಣಕ್ಕಿತ್ತು. ನಮ್ಮಮ್ಮನ ಹಿಂಗ ನಾನ್ ಸಣ್ಣನಿದ್ದಾಗ ನನಗೆ ಸುಮ್ಮನೆ ದೊಡ್ಡ ಪ್ಯಾಂಟ್ ತಗಂತದ್ಲು. ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದ್ರೆ ಇನ್ನೊಂದ್ 2 ವರ್ಷ ಬರ್ತದ ತಗ ಅಂತದ್ಲು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಕ್ಚುಲಿ ಕಲ್ಯಾಣಿ ಅಪ್ಪುಗ ಪಿತ್ರಾರ್ಜಿತ ಆಸ್ತಿ ಕೋಟ್ಯಾಂತರ ರೂಪಾಯಿ ಬರ್ಬೇಕು. ರಾತ್ರಿ ಕಲ್ಯಾಣಿ ಮಕ್ಕಂದಾಗ ವಿಜಯ್ ಫೋನ್ ಮಾಡಿ ಆಕಿನ ಹೊರ ಕರಿತಾನ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಲ್ಯಾಣಿ ವಿಜಯ್ನ ಟೆರಸ್ ಮ್ಯಾಗ ಕರ್ಕೊಂಡ್ ಬರ್ತಾಳ. ಅಣ್ಣ ಕಲ್ಯಾಣಿಗೆ ಸರ್ಪ್ರೈಸ್ ಕೊಡ್ತಾನ. ಅಲ್ಲ ಹುಟ್ಟಾಗಿಂದ ದೀಪಾವಳಿ ಮಾಡಕತ್ತೀನಿ, ಆಕಾಶದಾಗ ಹೋಗಿ ಅಕ್ಷರ ಬರೆಯ ಅಂತ ಪಟಾಕಿಗಳು ಇವತ್ತವರೆಗೂ ನನಗೆ ಸಿಕ್ಕಲ್ಲ. ಎಲ್ಲರಿಗೂ ಒಂದಿನ ಬಂದೇ ಬರುತ್ತೆ. ಅಲ್ಲಮ್ಮ ಕಲ್ಯಾಣಿ, ಸ್ವಲ್ಪ ಹೊತ್ತಿಗಿನ ಮುಂಚೆ ನೀನಾ ಹಿಂಗ ಅಂದಿದ್ದೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಈಗ ನೀನಾ ಊರಿಗೆಲ್ಲ ಕೇಳಂಗ ಕ್ಯಾಕಿ ಹೊಡಿಯಾಕತಿ. ಮಗಳು ಕ್ಯಾಕಿ ಹೊಡೆದ್ರ ಅಪ್ಪು ಗೊತ್ತಾಗ್ಲಿದಂಗ ಇರ್ತದ. ನನ್ನ ಮಗಳ ಜೊತೆ ಏನೋ ಮಾಡ್ತಾ ಇದೀಯಾ? ಏನೂ ಇಲ್ಲ ಅಂಕಲ್, ನಿಮ್ ಮಗಳಿಗೆ ನಕ್ಷತ್ರ ಕಾಣ್ತಿರ್ಲಿಲ್ಲ ಅಂತೆ, ಅದಕ್ಕೆ ಎತ್ತಿಯನ್ ತೋರ್ಸಕತ್ತಿದ್ದ. ಏನು ಇದೆಲ್ಲ? ಫಸ್ಟ್ ಪಾಯಿಂಟ್, ಆಕಿ ಕಣ್ಣಾಗ ನೀರ ಬರಾಕತ್ತಿಲ್ಲ, ಸುಮ್ನ ವರ್ಷಕನಾಗತ್ತಾಳ. ಸೆಕೆಂಡ್ ಪಾಯಿಂಟ್, ನಿನಗೇನಾಗೈತೆ ಹೇಳು. ಬೆಳಿಗ್ಗೆ ಇವ್ರ ಮನಿಗ್ ಬಂದಾಗ ಜೇಬ್ನ ಕೈ ಹಾಕೊಂಡಿದ್ದೆ. ಅವ್ರ ಮನಿ ಹೊರಗ್ ಕುಂತಾಗ ಸತಿಗೂ ಹಾಕೊಂಡಿದ್ದೆ. ಆಗ್ಲೇ ಇವ್ರ ಮನಿ ಹೊರಗ್ ನಿಂತಾಗೂ ಹಾಕೊಂಡಿದ್ದೆ. ಈಗ್ಲೂ ಜೇಬ್ನ ಕೈ ಹಾಕೊಂಡಿ. ಅಂತ ಏನ್ ಕಂಟ್ರೋಲ್ ಮಾಡಾಕತ್ತಿ ಜೇಬ್ನ ಕೈ ಹಾಕೊಂಡು? ಈಗ ಕಲ್ಯಾಣಿ ಅಪ್ಪ ವಿಜಯ್ಗೆ ಹೊಡಿಬೋದಂತ ನೀವ್ ಅನ್ಕೊಂಡಿದ್ರಾ? ನಿಮ್ ತಾಯಿಯವ್ರನ್ನ ಕರ್ಕೊಂಡು ಬನ್ನಿ, ಮದುವೆ ವಿಷಯ ಮಾತಾಡೋಣ. ಇಷ್ಟು ಈಸಿಯಾಗಿ ಅಪ್ಪ ಅಮ್ಮಗಳು ಲವ್ ಮ್ಯಾರೇಜಿಗೆ ಒಪ್ಕೊಂಡಂಗಿದ್ರ ಇವತ್ ನಮ್ ದೇಶ ಎಲ್ಲೋ ಇರೋದು. ಕರೆಕ್ಟ್ ಟೈಮಿಗೆ ಕಟ್ ಮಾಡ್ಬಿಡ್ತಾರಪ್ಪ ಇವರು. ನೆಕ್ಸ್ಟ್ ಬರೋಂತ ಸಾಂಗ್ ನಾಗ ನಮ್ ಹೀರೋಯಿನ್ ಕೆಲಸ ಫೇಕ್ ಸ್ಮೈಲ್ ಕೊಡೋದು. ಇನ್ನು ಸಾಂಗ್ ಬಂತಂದ್ರ ಹೀರೋಗಳ ಕೆಲಸ ಗೊತ್ತಲ್ಲ, ಕೈ ಅಗಲ್ಸ್ಕೊಂಡ್ ನಿಂತು ಬಿಡೋದು. ಯಾರಪ್ಪ ನೀನ್ ಹೆತ್ತೋಳು? ಸಾಂಗ್ ಮುಗಿತಿದ್ದಂಗ ಹೀರೋಗ ಪ್ರಮೋಷನ್ ಸಿಗ್ತತಿ. ಅಲ್ಲ ಇವ್ರದಂತ ದರಿದ್ರ ಕಂಪನಿ ನೋಡ್ರಿ, ಕೆಲಸ ಮಾಡಿದ್ರಿಗೆ ಪ್ರಮೋಷನ್ ಕೊಡೋದ್ ಬಿಟ್ಟು ಆಗ್ಲಿಂದ ಹುಡುಗಿ ಜೊತೆಗೆ ತಿರುಗ್ದನಿಗೆ ಪ್ರಮೋಷನ್ ಕೊಡಾಕತ್ತಾರ. ಈಗ ವಿಜಯ್ ಮತ್ತೆ ಕಲ್ಯಾಣಿ ಸೀರಿಯಸ್ ಡಿಸ್ಕಷನ್ ಮಾಡಾಕತ್ತಾರ. ನೀವ್ ಎಲ್ರ ತರ ನನಗ್ ಕಾಣ್ಲೇ ಇಲ್ಲ. ಎಲ್ರ ತರ ಕಾಣಿಸಂತ ಫಿಗರು ಅಲ್ಲ ಬಿಡು ಇದು. ನೀನು ಬಾಂಬೆಗೆ ಹೋಗಿ ಏನಾದ್ರು ಮಾಡುವಂತಿದ್ಯಾ? ನಮ್ಮಮ್ಮ ಬೆಂಗಳೂರಿಗೆ ಹೋಗಿ ಏನಾದ್ರು ಮಾಡು ಅಂದ್ಲು. ಆದ್ರ ಅಣ್ಣ ಫಿಲಿಂ ಮಾಡಿ ಜನರಿಗೆ ಮಾಡ್ಬಿಟ್ಟ. ವಿಜಯ್ ಮುಂಬೈಗೆ ಹೋಗೋಣಂತ ಗೊತ್ತಾಗ್ತಿದ್ದಂಗ ಕಲ್ಯಾಣಿ ಎಮೋಷನಲ್ ಆಗಾಳ. ಹೋಗು ಅಂದಿದ್ ನೀನೆ, ಈಗ ಹೇಳ್ತಾ ಇರೋದು ನೀನೆ. ಎಲ್ಲಾ ಹೆಣ್ಮಕ್ಳು ಅಷ್ಟ ಬಿಡೋಣ. ಇಷ್ಟೊತ್ತು ವಿಜಯ್ದು ಸ್ಟೋರಿ ಕೇಳಿದ್ದಂತ ದಿವ್ಯ ಹೇಳ್ತಾಳ, ನಾವ್ ಗೆಲ್ಬೇಕು ಅಂತ ಹೋದ್ರೆ ಗೆದ್ದೇ ಗೆಲ್ತೇವೆ, ಇನ್ನೊಬ್ರನ್ನ ಸೋಲ್ಸ್ಬೇಕು ಅಂತ ಹೋದ್ರೆ
ನಾವ್ ಗೆಲ್ಲಲ್ಲ. ಈ ತರ ದರಿದ್ರ ಫಿಲಾಸಫಿನ ನನ್ ಮುಂದೆ ಯಾರು ಹೇಳಿದ್ರೆ ನಾನೇನಂತೀನಿ ಗೊತ್ತಾ? ತುಂಬಾ ಫಿಲಾಸಫಿ ತಿಳ್ಕೊಂಡಿದ್ಯಮ್ಮ. ನೆಕ್ಸ್ಟ್ ವಿಜಯ್ ಸ್ಟೋರಿಗ ಏನಾತಂತ ತಿಳ್ಕೊಳಕ ದಿವ್ಯಾ ಕೋಮಲ್ ಹತ್ರ ಬರ್ತಾಳ. ವಿಜಯ್ ಮುಂಬೈಯಿಂದ ವಾಪಸ್ ಬಂದ್ಮ್ಯಾಗ ಕಲ್ಯಾಣಿನ್ ಮೀಟ್ ಹಾಕಂತ ಅವ್ರ ಅಮ್ಮನ್ ಕರ್ಕೊಂಡು ಬರ್ತಾನ. ಆದ್ರ ಕಲ್ಯಾಣಿ ಅಪ್ಪ ಕೋರ್ಟ್ ನ ಕೇಸ್ ಗೆದ್ದು ಈಗ ದೊಡ್ಡ ಶ್ರೀಮಂತ ಆಗ್ಯಾನ. ಆಕ್ಚುಲಿ ಇವತ್ತು ಕಲ್ಯಾಣಿದ ಎಂಗೇಜ್ಮೆಂಟ್ ಸತಿಗೂ ಇಕ್ಕ್ಯಾನ. ಇನ್ನೇನು ವರದಕ್ಷಿಣೆ ಸಿಗಂತ ಗಾಡ್ರೆ ಸಿಗಲ್ಲ ಅಂತ ಗೊತ್ತಾಗ್ತದಂಗ ವಿಜಯರಮ್ಮ ರಚ್ಚಿಗೆ ಎದ್ದು ಬಿಡ್ತಾಳ. ಸಂದಕ್ಕಿದೆ ತಾಯಿ, ಸಂದಕ್ಕಿದೆಯಾ? ಈಕಿ ನೋಡ್ರಿ, ಈಕಿ ಕೊಡ್ತಾರ ಸ್ಮೈಲ್ ನೋಡಿದ್ರ ಈಕಿ ಸತಿಗೂ ಆ ಚಾಕ್ಲೇಟ್ ಹುಡ್ಕೊಂಡ್ ಬಿಟ್ಟಂಗೈತಿ. ಇನ್ನೇನು ಕಲ್ಯಾಣಿದ ಎಂಗೇಜ್ಮೆಂಟ್ ಮುರಿದ್ ಬಿಡ್ತೈತಿ. ಕೊನೆಗೆ ಕಲ್ಯಾಣಿ ಮತ್ತೆ ಆಕಿ ಫ್ರೆಂಡ್ಸ್ ಬರ್ಲಿಲ್ದ ಕಣ್ಣೀರ್ನ ಒರ್ಸ್ಕೊಂಡು ಅಲ್ಲಿಂದ ಹೋಗ್ತಾರ. 3 ವರ್ಷದಾಗ ದೊಡ್ಡ ಶ್ರೀಮಂತ ಆಗಿ ಬಂದು ಕಲ್ಯಾಣಿನ ಮದುವೆ ಹಾಕಿನ ಅಂತ ವಿಜಯ್ ಚಾಲೆಂಜ್ ಆಗ್ತಾನ. ಇಂತ ಸೀರಿಯಸ್ ಸಿಚುವೇಶನ್ ಆಗ ಕಲ್ಯಾಣಿ ಅಪ್ಪ ಸಿಲ್ಲಿ ಡೈಲಾಗ್ ಹೊಡಿತಾನ. ನನ್ ಮನೆ ಮೆಟ್ಲು ಹತ್ತೋದಕ್ಕೆ 15 ನಿಮಿಷ ಬೇಕು. ಹಂಗಿದ್ರು ವಯಸ್ಸಾಗಿರೋರ್ ಮನೆಗ್ ಬಂದ್ರೆ ಕದ ಮುಟ್ಟೋ ಅಷ್ಟೊತ್ತಿಗೆ ಸತ್ತೋಕಾರ. ಅಣ್ಣ ಹೆವಿ ಬಿಸ್ನೆಸ್ ಗಳನ್ನ ಮಾಡಿ ರಿಚ್ ಆಗಿ ಐಟಮ್ ಸಾಂಗ್ ನಾಗ ಡ್ಯಾನ್ಸ್ ಮಾಡಿದ್ಕ ಮುಖ್ಯಮಂತ್ರಿಗಳು ಅವನಿಗೆ ಅವಾರ್ಡ್ ಕೊಡ್ತಾರ. ನೆಕ್ಸ್ಟ್ ಈ ಫಿಲ್ಮ್ ಇಂದು ವಿಲನ್ ನ ತೋರಿಸ್ತಾರ. ಅಣ್ಣ ನೀನ್ ಲುಂಗಿ ಮಾತ್ರ ಹಾಕೆ ಮರ್ಬೇಡ, ಯಾಕಂದ್ರೆ ನೀನ್ ಲಾಸ್ಟ್ ಟೈಮ್ ಶಿವಾಜಿ ಫಿಲ್ಮ್ ನಾಗ ಲುಂಗಿ ಹಾಕೆ ಬಂದಾಗ ನಾನ್ ನೋಡ್ಬಾರ್ದನ್ನೆಲ್ಲ ನೋಡ್ಬಿಟ್ಟಿದ್ದೆ. ನೆಕ್ಸ್ಟ್ ನಮ್ ಹೀರೋ ಬೆಂಗಳೂರ್ನ ಡೆವಲಪ್ ಮಾಡಕಂತ ಒಂದು ಪ್ರಾಜೆಕ್ಟ್ ನ ತಯಾರು ಮಾಡ್ಕೊಂಡ್ ಬಂದು ಸಿಎಂ ಗೆ ತೋರಿಸ್ತಾನ. ಅಣ್ಣ ಮಾಡಿರೋ ಪ್ರಾಜೆಕ್ಟ್ ಪ್ರಕಾರ ಬೆಂಗಳೂರಿನಾಗ ಆಕ್ಸಿಡೆಂಟ್ ಆದ್ರೆ ಹೆಲಿಕಾಪ್ಟರ್ ಗಳು ಬಂದು ಟ್ರಾಫಿಕ್ ನ ಕ್ಲಿಯರ್ ಮಾಡ್ತಾವಂತೆ. ಇಂತ ದರಿದ್ರ ಪ್ಲಾನ್ ಕೇಳಿದ್ಮ್ಯಾಗ ಸಿಎಂ ಹೇಳ್ತಾರ ಎಕ್ಸಲೆಂಟ್. ಇಷ್ಟೊತ್ತು ವಿಜಯ್ ಸ್ಟೋರಿ ಕೇಳಿದ್ದಂತ ದಿವ್ಯಾಗ ಇವತ್ತ ವಿಜಯ್ ಕಲ್ಯಾಣಿನ ಮೀಟ್ ಹಾಕೊಂಟಾನಂತ ಗೊತ್ತಾಗತಿ. ಆ ದಿನ ಇವತ್ತೇ ರೀಸನ್ ಇಲ್ದಂಗ ಆಲ್ರೆಡಿ ಕಲ್ಯಾಣಿನ್ ಮೀಟ್ ಹಾಕೊಂಡ್ರ ವಿಜಯ್ ಜೊತೆಗೆ ದಿವ್ಯನ್ ಸಾಂಗ್ ಬರ್ತತಿ. ಈ ಸಾಂಗ್ ನಾಗ ನಮ್ ಹೀರೋ ಚಿಮ್ಸ್ಕೆ ಅಂತ ಬರ್ತಾನ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಸೊ ಸಾಂಗ್ ಮುಗಿತಿದ್ದಂಗ ನಮ್ ಹೀರೋ 3 ವರ್ಷದಿಂದ ಕಾದದಂತ ಮೂಮೆಂಟ್ ಇವತ್ ಬಂದತಿ. ಆದ್ರ ಹೀರೋ ಬರಕಿನ ಮುಂಚೆ ಅವನ್ ಫ್ರೆಂಡ್ಸ್ ಬಂದು ಬಿಲ್ಡ್ ಅಪ್ ಕೊಡ್ತಾರ. ನಮ್ಮ ಬಾಸ್ ಸಿಇಒ ಆಫ್ ಎಸ್ಕೆ ಗ್ರೂಪ್ ವಿಜಯ್ ಕುಮಾರ್ ಫ್ರೆಂಡ್ಸ್ ಗಳ ಹತ್ರ ಇಷ್ಟೊಂದು ಬಿಲ್ಡ್ ಅಪ್ ತಗೊಂಡು ಕೆಟ್ಟ ಗ್ರಾಫಿಕ್ಸ್ ಇಂದ ಮಾಡಿದ್ರೆ ಇಂತ ದರಿದ್ರ ಹೆಲಿಕಾಪ್ಟರ್ ನಾಗ ಬಂದ್ರೆ ಹೆಂಗ್ ಹೇಳ್ರಿ? ಏನ್ ಮಾಡೋದು? ಅಣ್ಣ ಬಂದಾಗ ಕಲ್ಯಾಣಿ ಮನೆಯಾಗಿರಲ್ಲ. ಸೊ ಬೇಸಿಕಲಿ ಕಲ್ಯಾಣಿ ಬಾಳ ಫೇಕ್ ಸ್ಮೈಲ್ ಕೊಟ್ಟೋದ್ರಿಂದ ಆಕಿಗೆ ಬ್ಲಡ್ ಕ್ಯಾನ್ಸರ್ ಬಂದು ಸತ್ತೋಗ್ಯಾಳ. ಇನ್ನೇನು ಕಲ್ಯಾಣಿನ್ ಕಳ್ಕೊಂಡ್ರ ವಿಜಯ್ ಹೆವಿ ದುಃಖ ಪಡ್ತಾನ. ಇಲ್ಲಿಗೆ ಈ ಫಿಲ್ಮು ಮುಗಿತೈತಿ. ಬಟ್ ಕಲ್ಯಾಣಿ ಸತ್ತಲ್ಲ ಅಂತ ನನಗ್ ಮಾತ್ರ ಗೊತ್ತು, ಯಾಕಂದ್ರೆ ಕಲ್ಯಾಣಿ ಯೂಟ್ಯೂಬ್ ನಾಗ ಮೇಕಪ್ ಟ್ಯುಟೋರಿಯಲ್ಸ್ ಹೇಳ್ಕೊಡಕತ್ತಾಳ. ಸೊ ಅಂತೂ ಇಂತೂ 50K ಹಾಕ ನಾವು ಬಹಳ ಹತ್ರ ಇದೀವಿ. ಸೊ 50K ಆಗ್ಬೋದು ಮೋಸ್ಟ್ಲಿ ನಾನು ನೆಕ್ಸ್ಟ್ ವಿಡಿಯೋ ಹಾಕೋ ಅಷ್ಟೊತ್ತಿಗೆ. ಸೊ 50K ಆಗೋದ್ರಿಂದ ನಾನೊಂದು ಸ್ಪೆಷಲ್ Q&A ವಿಡಿಯೋ ಮಾಡ್ಬೇಕಂತ ಅದೀನಿ. ಸೊ ನನ್ನ ಬಗ್ಗೆ ತಿಳ್ಕೋಬೇಕು ಅಥವಾ ನನಗೆ ಏನಾದ್ರು ಕ್ವಶನ್ ಗಳನ್ನ ಕೇಳ್ಬೇಕಂತ ನಿಮಗೆ ಅನ್ಸಿದ್ರ ಕಮೆಂಟ್ ಸೆಕ್ಷನ್ ಆಗ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ರಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಾನು ಮಾಡಿರೋಂತ ಜೋಕ್ಸ್ ಗಳು ಈ ಫಿಲ್ಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲೆ ಅಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.